ಮನೆಗೇನೋ ಕಲರ್ ಮಾಡಿಸ್ಬೋದು, ಕೊದ್ಮಿ ಸೊಪ್ಪಿಗೆ ಕಲರ್ ಬರ್ಸಕ್ ಏನ್ ಮಾಡಿದೆ ಗೊತ್ತಾ? ಈ ಕೊದ್ಮಿ ಸೊಪ್ಪಿಗೆ ಇವಾಗ ರೇಟ್ ಕೂಡ ಐತೆ, ಮಾರ್ಕೆಟ್ ಆಗ ಡಿಮ್ಯಾಂಡ್ ಕೂಡ ಆಗೈತೆ. ದಳ್ಳಾಳಿಗಳು ತೋಟ ನನಗೆ ಕೊಡು ಅಂತ ಕೂಡ ಕೇಳ್ತಾರೆ. ರೇಟ್ ಇದ್ದಾಗ ಅಣ್ಣ ಅಂತ ತೋಟದ ಹತ್ರ ಬರ್ತಾರೆ, ರೇಟ್ ಇಲ್ಲದಾಗ ಯಾವ ಅಂತ ಕೂಡ ಕೇಳ್ತಾರೆ. ಅದೇ ತರ ಈ ಬೊಲೊರೋ ಪಿಕಪ್ ಕೂಡ ಬಂದಿತ್ತು. ಟೈನು ಮತ್ತೆ ಗೋಣ್ ಚೀಲಗಳು ಮತ್ತೆ ಕ್ರೇಟ್ಗಳು ಕೂಡ ತಗೊಂಡ್ ಬಂದಿದ್ರು. ಇವತ್ತು ಯಾವ ಮಾರ್ಕೆಟ್ ಕಣ ಕೊಡ್ತಾ ಇರೋದಂದ್ರೆ GK ಅವರು ಕೂಡ ಇವತ್ತು ವ್ಯಾಪಾರ ಕೂಡ ಮಾಡಾಕಿರೋದು. 12 ಜನ ಕೂಡ ಬಂದಿದ್ರು. ಮಾಸ್ತಿಯಿಂದ ಇವತ್ತು ಕೊದ್ಮಿ ಸೊಪ್ಪು ಕೂಡ ಕೇಳ್ತಾ ಇದ್ರು. ಎಷ್ಟಣ್ಣ ಇವ್ರಿಗೂ ಕೇಳಕಂತ ನೀವ್ ಯಾರ್ದು ಕೇಳೋದಾದ್ರೆ ಇವ್ರು ಬಂದು ಕ್ರೇಟ್ ಲೆಕ್ಕ ಕರೆಕ್ಟ್ ಆಗಿ 20 ಕ್ರೇಟ್ ಕಿತ್ರೆ 600 ರೂಪಾಯಿ ಕೂಡ ಕೊಡ್ತಾರೆ. 20 ಕ್ರೇಟ್ ಮೇಲೆ ಕಿತ್ರೆ ಒಂದು ಕ್ರೇಟ್ಗೆ 30 ರೂಪಾಯಿ ಕೂಡ ಕೊಡ್ತಾರೆ ಅಂತೆ. ಅದೇ ತರ ಬೇಗ ಬೇಗ ಕಿತ್ಬಿಟ್ಟು ಎತ್ತಿ ಕಟ್ಟುಗಳಾಗ್ತಾ ಇದ್ರೆ ಈ ಕಡೆ ಇದನ್ನ ಜೋಡಿಸ್ಕೊಂಡು ಕ್ಲೀನ್ ಆಗಿ ಎತ್ಕೊಂಡು ಒಂದು ಹತ್ರ ಕೂಡ ಆಗ್ತಾ ಇದ್ರೆ ಒಂದು ಕ್ರೇಟ್ಗೆ ಎಷ್ಟಣ್ಣ ತುಂಬ್ತಾರೆ ಅಂದ್ರೆ ಕರೆಕ್ಟಾಗಿ 30 ಕಟ್ ಕೂಡ ತುಂಬ್ತಾರೆ. ಕರೆಕ್ಟಾಗಿ ಒಂದು ಕ್ರೇಟ್ 9 ಕಿಂದ 10 kg ಕೂಡ ಬತ್ತೈತೆ. ಟೈಮ್ ನೋಡಿದ್ರೆ 12 ಗಂಟೆ ಕೂಡ ಆಯ್ತು. ಬಿಸಿಲು ಮಾತ್ರ ಈ ರೇಂಜ್ ಕೂಡ ಹೊಡಿತಾ ಇತ್ತು. ಅದಕ್ಕೋಸ್ಕರ ಗೋಣ್ ಚೀಲನ ಕ್ಲೀನ್ ಆಗಿ ತೆಮ್ಮ ಮಾಡ್ಕೊಂಡು ಎತ್ತಿ ಕ್ರೇಟ್ಗಳ ಮೇಲೆ ಕೂಡ ಆಗ್ತಾ ಇದ್ರು. ಕೊದ್ಮಿ ಸೊಪ್ಪು ಯಾವುದೇ ತರ ಡ್ಯಾಮೇಜ್ ಆಗದಿರಾ ಇರ್ಲಿ ಅಂತ ಈ ತರ ಕ್ರೇಟ್ಗಳ ಮೇಲೆ ಗೋಣ್ ಚೀಲ ಕೂಡ ಆಗ್ತಾ ಇರೋದು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಕೊದ್ಮಿ ಸೊಪ್ಪಿಗೆ ರೇಟ್ ಇರೋ ಕಾರಣ ಒಂದೇ ಎಲೆ ಬಿಡ್ದಿರಾ ಕ್ಲೀನ್ ಕೂಡ ಕಿತ್ಕೊಂತಾರೆ. ಅಷ್ಟು ಏನೈತಣ್ಣ ಮಾರ್ಕೆಟ್ ಅಂತಂದ್ರೆ ಕ್ರೇಟ್ ಬಂದು 500 ರೂಪಾಯಿ ಕೂಡ ಬೀಳ್ತೈತೆ. ಒಂದು ಕ್ರೇಟಾಗ 30 ಕಟ್ ಕೂಡ ಆಗ್ತಾರೆ. 150 ಕಟ್ ಹಾಕಿದ್ರೆ ಒಂದು ಮೂಟೆ ಕೂಡ ಆಗ್ತೈತೆ. ಮೂಟೆ ಬಂದು 2,500 ಹಂಗೆ ನಾವು ಇವತ್ತು ಕೊಟ್ಟಿರೋದು ಮಾರ್ಕೆಟ್ ಆಗಿ ನಡೀತಾ ಇರೋದು ಅಷ್ಟೇ. ಈ ಬೇಸಿಗೆದಲ್ಲಿ ಈ ತರ ಕಲರ್ ಬರಕ್ಕೆ ನಾವ್ ಯಾವ್ದು ಮದ್ದು ಹೊಡೆದಿದ್ ಗೊತ್ತಾ? ನೋಡಿ ಇದೇ ಮದ್ದು ಹೊಡೆದಿರೋದು 300 ರೂಪಾಯಿ. ಇದು ಕರೆಕ್ಟ್ 30 ml ಇರ್ತೈತೆ. 100 ಲೀಟರ್ ನೀರ್ ಹಾಕೊಂಡು ಹೊಡೆದ್ರೆ ಈ ತರ ಶೈನಿಂಗ್ ಕೂಡ ಬರ್ತೈತೆ, ಕಲರ್ ಕೂಡ ಇರ್ತೈತೆ. ಮಾರ್ಕೆಟ್ ಒಳ್ಳೆ ರೇಟ್ ಕೂಡ ಸಿಗ್ತೈತೆ. ಈ ಸೊಪ್ಪು ಯಾವ ಮಾರ್ಕೆಟ್ ಕಣ ಹೋಗ್ತಾ ಇದೆ ಅಂದ್ರೆ ಒಂದು ಬಂದು ತಮಿಳುನಾಡು ಹತ್ರ ಇರುವ ಮದ್ರೆಗೆ ಹೋಗ್ತೈತೆ, ಇನ್ನೊಂದು ಬಂದು ಒರಿಸ್ಸಾ ಕೂಡ ಹೋಗ್ತೈತೆ. ಒಂದು ಗಾಡಿಗೆ 220 ಕ್ರೇಟ್ ಕೂಡ ತುಂಬ್ತಾರೆ ಅಂತ ಅಣ್ಣವ್ರು ಹೇಳಿದ್ದು. ಇಲ್ಲಿ ಹೋಗೋದಿದ್ದು ಮದ್ರೆ ಕಣ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಮದ್ರೆ? 380-390 ಕಿಲೋಮೀಟರ್ ಇದೆ. ನೈಟ್ 9 ಗಂಟೆ ಕಾಲ ಇರ್ಬೇಕಣ್ಣ. ಒಂದ್ ಎಕರೆ ಬೆಲೆನ ಎಷ್ಟು ಕೊಟ್ಟಿದ್ರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದೇ ತರ ಮಟನ್ ಸಾರಿಗೆ ಕೊದ್ಮಿ ಸೊಪ್ಪು ಕೂಡ ಬೇಕು, ಅದನ್ನ ತಗೊಂಡು ಊರ್ ಕಡೆ ಕೂಡ ಬಂದೆ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.